ಸರಿ, ಬೆಂಗಳೂರಿಂದ ಇಲ್ಲಿ ಬರೋ ಉದ್ದೇಶ ಅಂತ ಹೇಳಿದ್ರೆ ಇದು ಸ್ವಲ್ಪ ನಮಗೆ ಫೈನಾನ್ಷಿಯಲ್ ಫ್ಲೋ ಬರ್ತಕ್ಕಂಥದ್ದು. ತೆಂಗು ಇದೆ, ಬಾಳೆ ಇದೆ. ತದನಂತರ ನಾವು ಇವಾಗ ಆಲ್ರೆಡಿ ಏಲಕ್ಕಿ ಶುರು ಮಾಡಿದೀವಿ ಪ್ಲಾಂಟೇಶನ್. ಸರ್, ನಾನು ಕಾಂತರಾಜ್ ಅಂದ್ಬಿಟ್ಟು, ಕಾನೂರು ಗ್ರಾಮ, ಬೆಟ್ಟದಪುರ ಹೋಬಳಿ, ಪ್ರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ ನಮ್ದು. ನೀವು ಹಿಂದೆ ಎಲ್ಲಿ ವರ್ಕ್ ಮಾಡ್ತಿದ್ರಪ್ಪ? ಹಿಂದೆ ನಾವು ಸಾಫ್ಟ್ವೇರ್ ಅಲ್ಲಿ ಇದ್ವಿ. ಆಲ್ಮೋಸ್ಟ್ 18-20 ಇಯರ್ಸ್ ಸಾಫ್ಟ್ವೇರ್ ಅಲ್ಲಿ ವರ್ಕ್ ಮಾಡಿದೀವಿ. ಆಮೇಲೆ ಸುಭಾಷ್ ಪಾಳೇಕರ್ ಅವರ ಟ್ರೈನಿಂಗ್ ಎಲ್ಲ ಮಾಡಿ 8 ವರ್ಷದ ಕೆಳಗಡೆ ನಾವು ಸಾವಯವ ಕೃಷಿ, ಜೀವಾಮೃತ, ದೇಸಿ ಹಸು ಸಾಕಾಣಿಕೆ ಮಾಡ್ಕೊಂಡು ಈಗ ಮೊದಲು ತೋಟಗಾರಿಕೆಯಿಂದ ಶುರು ಮಾಡಿ ಈ ವರ್ಷ ಪ್ರಪ್ರಥಮವಾಗಿ ಸಾವಯವ ಪದ್ಧತಿನಲ್ಲೇ ರೇಷ್ಮೆ ಕೃಷಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಬೆಂಗಳೂರಲ್ಲಿ ಏನ್ ಕೆಲಸ ಮಾಡ್ತಿದ್ರವ? ಬೆಂಗಳೂರಲ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದೆ. ಇದು ನಿಮ್ಮೂರು? ಇದು ನಮ್ಮೂರು ಕಾನೂರು ಅಂತೇಳಿ, ಪ್ರಿಯಾಪಟ್ಟಣ ತಾಲೂಕಲ್ಲಿ ಬರುತ್ತೆ. ಎಷ್ಟು ಎಕರೆ ಜಮೀನ್ ಇದೆಯಪ್ಪ? ನಮ್ದೊಂದು 30 ಎಕರೆ ಜಮೀನು ಇದೆ. 30 ಎಕರೆ. 30 ಎಕರೆನಲ್ಲಿ ರೇಷ್ಮೆ ಎಷ್ಟಕ್ಕೆ ಹಾಕ್ತಾ ಇದ್ರೆ? 30 ಎಕರೆ ನಾವು ಇವಾಗ ಪ್ರಥಮವಾಗಿ ಆಲ್ಮೋಸ್ಟ್ 3 ಎಕರೆ ನಾಟಿ ಮುಗಿದಿದೆ. ಮತ್ತೊಂದು ಎಕರೆ ನಾಟಿ ಮಾಡ್ತೀವಿ. ಒಟ್ಟಿಗೆ 4 ಎಕರೆ ರೇಷ್ಮೆ ಕೃಷಿ ಮಾಡಕ್ಕೆ ಪ್ರಾರಂಭ ಮಾಡಿದ್ದೀವಿ. ನೋಡಿ, ಹೀಗೆ 2 ಕಣ್ಣಿದೆ ಇಲ್ಲಿ. ಒಂದು ಕಣ್ಣ ನಾವು ಇದ್ರೊಳಗಡೆ ಕೂತಿರ್ತಕ್ಕಂಥದ್ದು, ಇನ್ನೆರಡು ಕಣ್ಣು ಈ ರೀತಿ ಮಾಡಿ. ಇದು ನೀವೇ ನರ್ಸರಿ ಮಾಡಿದ್ರಿ? ಇದು ನಾವೇ ನರ್ಸರಿ ಮಾಡಿರೋದು. ಒಟ್ಟು ಎಷ್ಟು ಪ್ಯಾಕೆಟ್ ನರ್ಸರಿ ಮಾಡ್ಕೊಂಡು? ನಾವು 4,000 ಪ್ಯಾಕೆಟ್ ನರ್ಸರಿ ಮಾಡಿದ್ವಿ ಸರ್. ಇಲ್ಲಿ ನಾವು ನರ್ಸರಿ ಗಿಡಗಳನ್ನ ನಾಟಿ ಮಾಡಿರ್ತಕ್ಕಂಥದ್ದು. ನಾವು ಸಾಲಿಂದ ಸಾಲಿಗೆ 6 ಅಡಿ ಡಿಸ್ಟೆನ್ಸ್ ಬಿಟ್ಟಿದ್ದೀವಿ. ಪ್ರತಿ ಸಾಲಿಂದ ಸಾಲಿಗೆ 6 ಅಡಿ, ಮತ್ತೆ ಗಿಡದಿಂದ ಗಿಡಕ್ಕೆ ಹೆಚ್ಚು ಕಮ್ಮಿ 5 ಕಾಲು ಅಡಿ ಅಂತರ ಇಟ್ಟಿರ್ತೀವಿ. ಇಲ್ಲಿ ನಮ್ಗೆ ಇರೋ ಮಾಹಿತಿ ಪ್ರಕಾರ ರೇಷ್ಮೆಗೆ ಪ್ರಮುಖವಾಗಿ ಒಳ್ಳೆ ಗಾಳಿ ಅಂದ್ರೆ ಬಿಸಿಲು ಬೇಕಾಗುತ್ತೆ. ಹಾಗಾಗಿ ನಾವು ಡಿಸ್ಟೆನ್ಸ್ ಕೊಟ್ಟಿದ್ದೀವಿ, ಓವರ್ ಶ್ಯಾಡೋ ಆಗಬಾರ್ದು ಅಂತೇಳಿ. ಜೊತೆಗೆ ಲೇಬರ್ ಶಾರ್ಟೇಜ್ ಇರೋದ್ರಿಂದ ಮೆಕನೈಸೇಷನ್ ಮುಂದೆ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಕೂಡ ದೂರದೃಷ್ಟಿಯಿಂದ ಮುಂದಕ್ಕೆ ಹಾಗಾಗಿ ನಾವು 6 ಅಡಿ ಡಿಸ್ಟೆನ್ಸ್ ಕೊಟ್ಟಿರ್ತೀವಿ. ಈಗ ಹೀಗೆ ಮಾಡಿರೋದ್ರಿಂದ ಏನಂದ್ರೆ ನಾವು ಬೋತ್ ಸೈಡ್ಸ್ ನಾವು ಇಲ್ಲೇನಿದೆ ಕಲ್ಟಿವೇಶನ್ ಅಂತ ಹೇಳಿದ್ರೆ ಉಳುಮೆ ಮಾಡಲ್ಲ ನಾವು, ಅಲ್ವಾ, ಬರೀ ಡಿವಿಡಿಂಗ್ ಮಾಡ್ತಕ್ಕಂಥದ್ದು. ಹಂಗಾಗಿ ನಾವು 2 ಕಡೆಯಿಂದನೂ ನಮ್ಮ ಮಿನಿ ಟಿಲ್ಲರ್ಗಳಾಗ್ಲಿ ಟ್ರಾಕ್ಟರ್ಗಳಾಗ್ಲಿ ಅಂಥದ್ರಲ್ಲಿ ನಾವು ಡಿವಿಡಿಂಗ್ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅಂತೇಳಿ ಈ ಡಿಸ್ಟೆನ್ಸ್ 6/5 ನಾವು ಗಿಡಗಳನ್ನ ನಾಟಿ ಮಾಡಿರ್ತೀವಿ. ಎಷ್ಟು ದಿನ ಆಯ್ತಪ್ಪ ನಾಟಿ ಮಾಡಿ? ನಾಟಿ ಮಾಡಿ ಇವಾಗ ನೋಡಿ 2 ದಿನ ಆಗಿದೆ. ನಾಟಿ ಮಾಡಿ 2 ದಿನ ಆಗಿದೆ. 2 ದಿನ ಆಗಿದೆ. ಇವಾಗ ನಾವು ನಾಟಿ ಮಾಡೋ ಮೊದಲು ಕೂಡ 1 ಎಕರೆಗೆ 25 ಕೆಜಿ ಹುರುಳಿ ಕಾಳು ಹಾಕಿ ಅದನ್ನ ಮಲ್ಚಿಂಗ್ ಮಾಡಿ ಜೀವಾಮೃತ ಹೊಡೆದು ತದನಂತರ ಅದನ್ನ ಮಣ್ಣಿಗೆ ಸೇರಿಸಿ ಆಮೇಲೆ ಇಲ್ಲಿ ನಾಟಿ ಮಾಡಿದ್ವಿ. ಎಷ್ಟು ಎಕರೆಗೆ ನಾಟಿ ಮಾಡಿದಿರಿ? ನಾವು ಇವಾಗ 3 ಎಕರೆ ನಾಟಿ ಮುಗಿಸಿದ್ವಿ. 3 ಎಕರೆ ಇನ್ನು ಮತ್ತೊಂದು ಎಕರೆ ಮಾಡ್ಲಿಕ್ಕೆ ಬಾಕಿ. ಒಟ್ಟು 4 ಎಕರೆ ಹಿಪ್ಪನೇರಳೆ. 4 ಎಕರೆ ಹಿಪ್ಪನೇರಳೆ ಮಾಡ್ತಾ ಇದ್ದೀವಿ. ಮುಂದೆ ನಿಮ್ಮ ಆಲೋಚನೆ ಹೇಗೆ? ರೇಷ್ಮೆ ಕೃಷಿನ ಸಾವಯವದಲ್ಲೇ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಖಂಡಿತವಾಗಿ. ಯಾಕೆಂದ್ರೆ ನಾವು ಹಾಗಾಗಿ ಇಲ್ಲಿ ನಾವು ರೇಷ್ಮೆ ಕೃಷಿ ಗಿಡ ನಾಟಿ ಮಾಡಕ್ ಮೊದ್ಲೇನೆ ಹುರುಳಿ ಹಾಕಿ ಭೂಮಿಗೆ ಸಾಕಷ್ಟು ಹಸಿರೆಲೆ ಗೊಬ್ಬರ ಸೇರಿಸಿದೀವಿ. ಸೊ ಮುಂದೆ ಕೂಡ ಇದನ್ನ ಖಂಡಿತವಾಗಿ ಕಡ್ಡಾಯವಾಗಿ ನಾವು ಇದನ್ನ ಸಾವಯವ ಮಟ್ಟದಲ್ಲೇ ತಗೊಂಡೋಗೋ ಎಲ್ಲಾ ವ್ಯವಸ್ಥೆಗಳು ನಾವು ಮಾಡ್ಕೊಂಡಿದ್ದೀವಿ. ಈಗ ನೀವು ಟ್ರೈನಿಂಗು ಸುಧಾ ಟ್ರೈನಿಂಗ್ ಕೂಡ ನಿನ್ನೆಯಿಂದ ನಾವು ಟ್ರೈನಿಂಗ್ ಕೂಡ ಅಟೆಂಡ್ ಆಗ್ತಾ ಇದ್ದೀವಿ. ಆ ಟ್ರೈನಿಂಗ್ ಕೂಡ ಮುಗಿತಾ ಹತ್ರ ಬಂದಿದೆ. ನಾಳೆ ನಾವು ಹಲವಾರು ರೈತರುಗಳು ರೇಷ್ಮೆ ಕೃಷಿನಲ್ಲಿ ಯಶಸ್ವಿ ಕಂಡಿರೋ ರೈತರ ತೋಟಕ್ಕೂ ಕೂಡ ನಾಳೆ ನಾವು ಭೇಟಿ ಮಾಡ್ತಾ ಇದ್ದೀವಿ. ಈ ಮುಂದೆ ರೇರಿಂಗ್ ಮಾಡೋದಕ್ಕೆ ನೀವು ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಈಗ ರೇರಿಂಗ್ ಮಾಡ್ಲಿಕ್ಕೆ ನಾವು ಒಂದು ಬಾರಿ ರೇರಿಂಗ್ ಮಾಡಕ್ಕೆ 400 ಮೊಟ್ಟೆಗಳು DFS ನ ಮಾಡ್ಬೇಕು ಅಂತಿದೀವಿ. ಅದಕ್ಕೆ ತಕ್ಕಾಗಿ ನಾವು ಆಲ್ರೆಡಿ ಮನೆ ಕೆಲಸಕ್ಕೆ ಅದಕ್ಕೆ ಬೇಕಾದ ಜಾಗನ ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ. ಹಾಗಾಗಿ ಈ ರೇಷ್ಮೆ ಕೃಷಿ ಅಧಿಕಾರಿಗಳ ಜೊತೆ ಸೈಂಟಿಸ್ಟ್ಗಳ ಜೊತೆ ಆಲ್ರೆಡಿ ಸಂಪರ್ಕ ಮಾಡಿಕೊಂಡು ಅದಕ್ಕೆ ಸಾಧಕ ಬಾಧಕಗಳು, ವ್ಯವಸ್ಥೆ ಯಾವ ರೀತಿ ಇರಬೇಕು, ಮನೆ ಅಳತೆ ಎಷ್ಟಿರ್ಬೇಕು, ಮನೆ ಒಳಗಡೆ ವ್ಯವಸ್ಥೆಗಳು ಏನೇನು ಇರಬೇಕು, ಕರೆಂಟ್ ಆಗ್ಲಿ, ನೀರಾಗ್ಲಿ, ದಿಕ್ಕು, ಮನೆ ಕಟ್ತಕ್ಕಂಥ ದಿಕ್ಕುಗಳು ಇವೆಲ್ಲ ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ. ಸರಿ, ಬೆಂಗಳೂರಿಂದ ಇಲ್ಲಿ ಬರೋ ಉದ್ದೇಶ ಅಂತ ಹೇಳಿದ್ರೆ ಇದು ನಮಗೆ ಪಿತ್ರಾರ್ಜಿತಕ್ಕಂತಾಗಿ ಬಂದಿರತಕ್ಕಂಥ ಜಮೀನುಗಳು. ನಾವು ಕೊರೋನಾ ಟೈಮಲ್ಲಿ ನಮಗೆ ವರ್ಕ್ ಫ್ರಮ್ ಹೋಮ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ, ಎಲ್ಲರಿಗೂ ಆಗಿದೆ ಅನುಭವ. ಸೊ ನಾವು ಇಲ್ಲಿ ಬಂದಾಗ ನಾವು ಈ ಜಮೀನುಗಳೆಲ್ಲ ಲೀಸು ಕೊಡ್ತಾ ಇದ್ವಿ. ಅಂದ್ರೆ ನಾವು ಖುದ್ದಾಗಿ ವ್ಯವಸಾಯ ಮಾಡೋ ಪದ್ಧತಿ ಇರಲಿಲ್ಲ. ಸೊ ಆ ಟೈಮ್ ಒಳಗಡೆ ನಾವು ವ್ಯವಸಾಯ ಮಾಡಬೇಕು ಅಂತೇಳಿ ಮೊದಲನೇ ಬಾರಿ ನಾವು ಹಾರ್ಟಿಕಲ್ಚರ್ಗೆ ಟರ್ನ್ ಆದ್ವಿ. ಆ ಟೈಮಲ್ಲೇ ನಾನು ಸುಭಾಷ್ ಪಾಳೇಕರ್ ಅವರ ಟ್ರೈನಿಂಗ್ ಹೋಗಿದ್ದೆ. ಮತ್ತು ಸುಮಾರು ಒಂದು 25-30 ಪುಸ್ತಕಗಳನ್ನ ಸಾವಯವ ಕೃಷಿಗೆ ಸಂಬಂಧಪಟ್ಟಂತೆ ಸುಮಾರು ಪುಸ್ತಕಗಳನ್ನ ಓದಿ ಇಲ್ಲಿ ನಮ್ಮ ಕಣಗಾಲು ಬಸನಹಳ್ಳಿ ಹತ್ತ ಇದೆ, ಅಲ್ಲಿ ಕುಲೇಗೌಡರು ಅಂತಿದ್ರು, ಅವ್ರ ಹತ್ರನೂ ಸುಮಾರು ಮಾರ್ಗದರ್ಶನ ತಗೊಂಡು ನಾವು ಸಾವಯವ ಕೃಷಿನ ತಿಳ್ಕೊಂಡು ತದನಂತರ ಈ ಕೃಷಿ ಮಾಡಕ್ ಶುರು ಮಾಡಿದ್ವಿ. ನೀವು ಹಿಪ್ಪನೇರಳೆ ವ್ಯವಸಾಯ ಮಾಡಬೇಕು ಅಂತ ನೀವು ಮುಂದೆ ಬಂದಿದ್ದೀರಿ. ಇದರಲ್ಲಿ ನೀವು ಹಿಪ್ಪನೇರಳೆ ವ್ಯವಸಾಯದಲ್ಲಿ ನೀವು ಏನ್ ಕನಸು ಕಾಣ್ತಿದ್ದೀರಿ? ಯಾವ ಮಟ್ಟದಲ್ಲಿ ಕನಸು ಕಾಣ್ತಾ ಇದ್ದೀರಾ? ಈಗ ರೈತರಿಗೆ ಏನಾಗಿದೆ ಸರ್, ಈಗ ನಮ್ಮ ಭಾಗದಲ್ಲಿ ನೀವು ನೋಡ್ತಕ್ಕಂಥದ್ದಿದ್ರೆ ನಾವು ಈಗೇನು ಹಾರ್ಟಿಕಲ್ಚರ್ ಆಲ್ರೆಡಿ ಮಾಡಿದೀನಿ, ಅದು ವಾರ್ಷಿಕವಾಗಿ ಬರ್ತಕ್ಕಂಥದ್ದು ಬೆಳೆಗಳು. ಆಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಕನಿಷ್ಠ 7-8 ವರ್ಷ ಬೇಕು, ತೆಂಗಾಗ್ಲಿ ಅಡಿಕೆ ಆಗ್ಲಿ. ಅಲ್ಲಿ ಗಂಟ ರೈತನಿಗೆ ಒಂದು ಧನ ಸಹಾಯ, ಫೈನಾನ್ಷಿಯಲ್ ಫ್ಲೋ, ಇನ್ಪುಟ್ ಫ್ಲೋ ಇರೋದಿಲ್ಲ. ಸೊ ರೇಷ್ಮೆ ಕೃಷಿಯಲ್ಲಿ ಒಂದು 6 ತಿಂಗಳು ಇದನ್ನ ಕೃಷಿ ಮಾಡಿದ್ರೆ
6ನೇ ತಿಂಗಳಿಂದ ನಾವು ಅಟ್ಲೀಸ್ಟ್ ತಿಂಗಳಿಗೊಮ್ಮೆ ಸ್ವಲ್ಪ ನಮಗೆ ಫೈನಾನ್ಷಿಯಲ್ ಫ್ಲೋ ಬರ್ತಕ್ಕಂಥದ್ದು. ಆಮೇಲೆ ಇದ್ರಲ್ಲಿ ಏನಂದ್ರೆ ಒಂದು ಸರಿ ನೀವು ಪ್ಲಾಂಟೇಶನ್ ಮಾಡಿ ನೀಟಾಗಿ ಮೇಂಟೈನ್ ಮಾಡ್ತಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದ್ದಂಗೆ. ಇದನ್ನ ಬೇರೆ ಕೃಷಿಗೆ ಹೋಲಿಸಿದ್ರೆ ಮಲ್ಬರಿ ಗಾರ್ಡನ್ ಒಂದು ಸರಿ ಅದನ್ನ ಗಿಡಗಳನ್ನ ಬೆಳೆಸ್ಕೊಂಡು ಅಚ್ಚುಕಟ್ಟಾಗಿ ಮಾಡ್ಕೊಂಡ್ರೆ ಆಮೇಲೆ ರಿಪಿಟೇಟಿವ್ ಸೈಕಲ್ ಎಫರ್ಟ್ ಕಡಿಮೆ ಆಗುತ್ತೆ ನಿಮ್ಗೆ. ಹುಳು ಸಾಕಾಣಿಕೆಗೆ ಶೆಡ್ ನಿರ್ಮಾಣ ಮಾಡ್ತೀರಾ, ಮನೆ ಕಟ್ತೀರಾ? ಇಲ್ಲ, ನಾವು ಮನೆನೇ ಕಟ್ಟಬೇಕು ಅಂತಿದೀವಿ. ಯಾಕೆಂದ್ರೆ ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಚ್ಚುಕಟ್ಟಾಗಿ ಇರ್ತಕ್ಕಂಥದ್ದು. ಯಾಕೆಂದ್ರೆ ಈ ವರ್ಷನ ನೋಡಿದ್ರೆ ನಮ್ಮ ತೋಟಗಳಲ್ಲಿ ಈ ವರ್ಷ ನಮ್ಗೆ ಆಲ್ಮೋಸ್ಟ್ ಬರಗಾಲ ಬಂದಿರತಕ್ಕಂಥದ್ದು. ಶುರುವಿನಲ್ಲಿ ನಮ್ಗೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಾವು ಮಾಡಿರ್ತಕ್ಕಂಥ ಅಕ್ಷಯ ಮರಗಳು ಜೋರಾದ ಗಾಳಿ ಬಂದು ಕೂಡ ಬಿದ್ದಿರ್ತಕ್ಕಂಥ ಉದಾಹರಣೆಗಳು ಇನ್ನೂ ಇದಾವೆ. ಸೊ ಹಾಗಾಗಿ ನಾವು ಶೆಡ್ಗೆ ಮುಂದೆ ಯಾವುದೇ ತೊಂದರೆ ಆಗ್ಬಾರ್ದು ಅಂತೇಳಿ ಅದನ್ನ ಅಚ್ಚುಕಟ್ಟಾಗಿ ಒಂದು ಮನೆನೇ ಮಾಡ್ತಾ ಇದ್ವಿ. ಒಟ್ಟು ಎಷ್ಟು ಎಕರೆ ಜಮೀನ್ ಇದೆಯಪ್ಪ ನಿಮ್ಗೆ? ನಮ್ಗೊಂದು 30 ಎಕರೆ. 30 ಎಕರೆಯಲ್ಲಿ ಇವಾಗ ರೇಷ್ಮೆಗೆ ನೀವು ಕೈ ಹಾಕಿದೀರಾ. ಬೇರೆ ತರ ಬೆಳೆ ಏನೇನಿದೆ ನಿಮ್ಮಲ್ಲಿ? ಬೇರೆ ತರ ನಮ್ಮಲ್ಲಿ ಸುಭಾಷ್ ಲೇಯರ್ ಪಾಳ್ಯಕಾರಲ್ಲಿ ಆಲ್ಮೋಸ್ಟ್ ಒಂದು 18 ಎಕರೆ 5 ಲೇಯರ್ ಫಾರ್ಮಿಂಗ್ ಮಾಡಿದೀವಿ. ಅದ್ರಲ್ಲಿ ಬಂದ್ಬಿಟ್ಟು ನಮ್ಗೆ ಅಕ್ಸೆ ಇದೆ, ನೈಟ್ರೋಜನ್ ಫಿಕ್ಸ್ ಮಾಡ್ಲಿಕ್ಕೆ ತೆಂಗು ಇದೆ, ಬಾಳೆ ಇದೆ. ತದನಂತರ ನಾವು ಇವಾಗ ಆಲ್ರೆಡಿ ಏಲಕ್ಕಿ ಶುರು ಮಾಡಿದೀವಿ ಪ್ಲಾಂಟೇಶನ್. ಇದು ಅಡಕೆ ಮರಗಳಿಗೆ ಆಲ್ರೆಡಿ ನಾವು ಮೆಣಸು ಬೆಳ್ಳು ಕೂಡ ಹಬ್ಬಿಸ್ತಾ ಇದ್ದೀವಿ. ರೇಷ್ಮೆ ಜೊತೆ ನೀವು ಅಡಿಕೆನೂ ಇದೆ? ಅಡಿಕೆ ಇದೆ ಸರ್, ಫುಲ್ ಆರ್ಗ್ಯಾನಿಕ್, ಕಂಪ್ಲೀಟ್ ಆರ್ಗ್ಯಾನಿಕ್ ಸರ್. ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ನಾವು ಹೊರಗಡೆಯಿಂದ ಯಾವುದೇ ಪದಾರ್ಥನೂ ಕೂಡ ಒಂದು ಔಷಧಿಯಿಂದ ಹಿಡಿದು ಯಾವುದನ್ನು ಕೂಡ ತಂದು ಹಾಕಿಲ್ಲ. ಎಷ್ಟು ವರ್ಷ ಆಯ್ತು ಇದು ಸರ್? ಇದು 8 ವರ್ಷದ ಗಿಡಗಳು. 8 ವರ್ಷದ ಗಿಡಗಳು. ಎಷ್ಟು ಎಕರೆ ಒಟ್ಟು ಇದು? ಸರ್ ಈ ಪರ್ಟಿಕ್ಯುಲರ್ ಜಾಗ ಬಂದ್ಬಿಟ್ಟು 1.25 ಎಕರೆ ಇದೆ. ನಾವು ನಿಂತಿರ್ತಕ್ಕಂಥ ಜಾಗ ಇದು. ಭೂಮಿನಲ್ಲಿ ನೀವು ಆರ್ಗ್ಯಾನಿಕ್ ಮಾಡೋದ್ರಿಂದ ಎಲ್ಲಾ ವಸ್ತುಗಳನ್ನೆಲ್ಲ ಹಾಕಿದೀರಾ? ಹೌದು ಸರ್. ಇದ್ರ ಬಗ್ಗೆ ಹೇಳಿ ಸರ್. ಇಲ್ಲಿ ನಾವು ನಾನು ಸುಮಾರು ಟ್ರೈನಿಂಗ್ ಅದೆಲ್ಲ ಹೋಗಿ ನೋಡಿದಾಗ ನಮ್ಗೆ ತಿಳಿದಿದ್ದೇನಂದ್ರೆ ಕಳೆ ನೋಡಿ ಒಂದು ಜಾಗದಲ್ಲಿ ನೋಡಿದ್ರೆ ನಿಮ್ಗೆ 8-10 ವಿಧವಾದ ಕಳೆಗಳು ಇರ್ತಕ್ಕಂಥದ್ದು. ಪ್ರತಿ ಒಂದು ಗಿಡದಲ್ಲೂ ಅದರದೇ ಆದಂತ ಒಂದು ಪೋಷಕಾಂಶ ಇರುತ್ತೆ. ಸೊ ಅದು ಹೂ ಆಗುವ ಮೊದಲು ನಾವು ಅದನ್ನ ಮಲ್ಚ್ ಮಾಡಿ ಜೀವಾಮೃತ ಹೊಡೆಯೋದ್ರಿಂದ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಸಾಯಿಲ್ಗೆ ಅವೈಲಬಲ್ ಆಗಿ ಬರುತ್ತೆ. ಸೊ ಹಂಗಾಗ್ಬಿಟ್ಟು ನಿಮ್ಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸ್ವಾಭಾವಿಕವಾಗಿ ನಾವು ಇಲ್ಲಿ ಸಿಗ್ತಾ ಬರುತ್ತೆ. ನಾವು ಜೀವಾಮೃತ ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಡಿಕಂಪೋಸ್ ಏನಾಗಬೇಕು ಅದು ಫಾಸ್ಟ್ ಆಗುತ್ತೆ. ನಿಮ್ಮ ತೋಟದಲ್ಲಿ ನೈಸರ್ಗಿಕ ಕೃಷಿ ಮಾಡ್ತಿದ್ದಿ, ಮಾವು ಫಲ ಬಿಟ್ಟಿದ್ದಿಲ್ಲ, ಹೇಗೆ ಸರ್? ಇದು ಗೊತ್ತಿಲ್ಲ. ಇದು ಒಂದು ನಮ್ಮ ತಂದೆಯವರೊಂದು 15-16 ವರ್ಷದ ಹಿಂದ್ಗಡೆ ಮರಗಳನ್ನ ನೆಟ್ಟಿದ್ರು. ನೋಡಿ ಇದೇ ತರದ್ದು ನಮ್ಮ ಹತ್ರ 3 ಮರ ಇದೆ. ಇದು ಕಾಯಿ ಸ್ವಲ್ಪನೂ ಹುಳಿ ಇಲ್ಲ. ಇದು ಯಾವ ವೆರೈಟಿ ಅಂತ ನಮಗ್ ಗೊತ್ತಿಲ್ಲ. ಪ್ರತಿ ವರ್ಷ ಈ ಸೀಸನ್ ಅಲ್ಲೇ ನಮ್ಗೆ ಇದು ಮಾವಿನಕಾಯಿ ಬರ್ತಕ್ಕಂಥದ್ದು. ಈ ವರ್ಷ ಸ್ವಲ್ಪ ಆನ್ಕಲ್ ಎಲ್ಲ ಬೀಳ್ತು ನಮ್ಗೆ. ಜುಲೈ ಟೈಮ್ಗೆ ಮೇ ಟೈಮಲ್ಲಿ ಸ್ವಲ್ಪ ಆನ್ಕಲ್ ಬೀಳ್ತು. ಸೊ ಹಾಗಾಗಿ ತುಂಬಾ ಫ್ರೂಟ್ಸ್ ಡ್ರಾಪ್ ಆಗಿದೆ. ಈಗೇನ್ ನೀವು ಇಳುವರಿ ನೋಡ್ತಾ ಇದ್ದು ಆಲ್ಮೋಸ್ಟ್ 50% ಅಷ್ಟೇ ಇದು. ನೀವು ಹೋದ ವರ್ಷ ಬಂದ್ರೆ ಡಬಲ್ ಇಳುವರಿ ನಮ್ಗೆ ಈ ಬರಗಳಲ್ಲಿ. ತುಂಬಾ ಆಶ್ಚರ್ಯ, ಈ ಒಂದು ಸೀಸನ್ ಅಲ್ಲಿ ನಿಮ್ಮ ಹತ್ರ ಮಾವು ಬಿಡ್ತಾ ಇದೆ ಅಂತ. ಇದು ಪ್ರತಿ ವರ್ಷ ಇದೇ ಸೀಸನ್ ಅಲ್ಲಿ ಬಿಡ್ತಕ್ಕಂಥ. ತುಂಬಾ ಇದೆ ಕಾಯಿಗಳು. ಹೌದು, ಆಕ್ಚುಲಿ 50% ಡ್ರಾಪ್ ಆಗಿದೆ. ಈ ವರ್ಷ ಆನ್ಕಲ್ ಬಿದ್ದಿರೋದ್ರಿಂದ ಸ್ವಲ್ಪ ಹೂ ಎಲ್ಲ ಡ್ರಾಪ್ ಆಗೋಯ್ತು.